ಹಿಂದಿನಾಗ ಒಂದು ಹಾಡಿದೆ, ಜೀನಾ ಯಾ ಮರ್ನ ಯಾ ಇಸ್ಕೆ ಸಿವ ಕಾನ ಜಾನಾ ಕಹ ಅಂತೇಳಿ. ನಾವು ಇಲ್ಲೇ ಹುಟ್ತೀವಿ, ಇಲ್ಲೇ ಬಾಳ್ತೀವಿ, ಇಲ್ಲೇ ಸಾಯ್ತೀವಿ. ಆದರೆ ಆ ಮುಂದೆ ಹಾಡಿನಲ್ಲಿ ಬರ್ತಕ್ಕಂಥದ್ದು ಕಲ್ ಕೇಲ್ ಮೇ ಹಮ್ ಹೋ ನ ಹೋ ಗರ್ದಿಶ್ ಮೇ ತಾರೆ रहेंगे ಸದಾ ಅಂತ. ಅಂದರೆ ಬಂಗಾರಪ್ಪನವರು ಇವತ್ತಿಲ್ಲ, ಆದರೆ ಈ ಆಕಾಶದಲ್ಲಿ ಒಬ್ಬ ಚಿಕ್ಕೆಯಾಗಿ ಒಬ್ಬ ಸ್ಟಾರ್ ಆಗಿರ್ತಕ್ಕಂಥ ಬಂಗಾರಪ್ಪರ ಜಾಗದಲ್ಲಿ ನಾವು ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗಾಗಿ ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಈ ಪಾರ್ಕ್ನಲ್ಲಿ ಯುವಕರಿಗೆ 24 ತಾಸು ಇಲ್ಲಿ ಫ್ರೀಯಾಗಿ ವೈಫೈ ಆಗಿ ಯುವಕರಿಗೆ ಒಂದು ಲೈಬ್ರರಿ ಪ್ರಾರಂಭ ಮಾಡಿದ್ದಾರೆ. ಇಡೀ ಜಿಲ್ಲೆಯ ಯುವಕರು, ವಿಶೇಷವಾಗಿ ಸರ್ವ ಈ ತಾಲೂಕಿನ ಯುವಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕೊನೆಯದಾಗಿ ದೇರ್ ಇಸ್ ಆಲ್ವೇಸ್ ಎ ಡ್ರೀಮ್ that every father says that you have to follow my advice ಅಂತ ಹೇಳ್ತಾರೆ. But believe me Madhu, you have not followed only an advice, you have stood as an example of Mr. ಬಂಗಾರಪ್ಪ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಡೋರ ಜೊತೆಗೆ ಇವತ್ತು ಬಂಗಾರಪ್ಪರ ಸಮಾಧಿಯನ್ನು ಅವ್ರಿಗಲ್ಲಿ ಹೋಗಿ ಅವರ ಆಶೀರ್ವಾದ ತಗೊಳ್ತಕ್ಕಂಥ ವ್ಯವಸ್ಥೆ ನನಗೆ ಮಾಡಿದಿರಿ. ಇವತ್ತು ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಇವತ್ತಿನ ಮುನಿಯಪ್ಪ ಸಾಹೇಬ್ರು ಹೇಳ್ತಾ ಇದ್ರು, ಇವತ್ತು 65,000 ಕೋಟಿಗೂ ಹೆಚ್ಚು ಖರ್ಚು ನಮ್ಮ ಸರ್ಕಾರ, ವಿಶೇಷವಾಗಿ ಮಧು ಬಂಗಾರಪ್ಪನವರು ನಮ್ಮ ಎಜುಕೇಷನ್ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಕ್ರಾಂತಿಕರ ಕೆಲಸ ನಮ್ಮ ಅವ್ರ ಇಲಾಖೆಯಲ್ಲಿ ಈ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ. ಯಾಕಂತಂದ್ರೆ ಅವರು ವಿಶೇಷವಾಗಿ ಹೋಗಿ ಇವತ್ತು ಸಿ ಎಸ್ ಆರ್ನಲ್ಲಿ ಫಂಡ್ ಇವತ್ತು ವಿಪ್ರೋರಿಂದ ಹೋಗಿ ಸಾವಿರಾರು ಕೋಟಿ ತಂದು ಇವತ್ತು ಮಕ್ಕಳಿಗೆ ಮೊಟ್ಟೆ ಸಿಗ್ತಾ ಇದ್ರೆ ಇವತ್ತು ಮಧು ಬಂಗಾರಪ್ಪನವರು ಕಾರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕಾಗಿ ಇಂಥ ಒಂದು ವಿಚಾರ ಇರ್ತಕ್ಕಂಥ ಮಧು ಬಂಗಾರಪ್ಪನವರು ಇವತ್ತು ಬಂಗಾರಪ್ಪ ಅಂತಕ್ಕಂಥದ್ದು ಬ್ರ್ಯಾಂಡು, ನಾವ್ಯಾರೂ ಶಾಶ್ವತ ಇಲ್ಲ, ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನಾವೆಲ್ಲ ತಗೊಂಡು ಹೋಗಬೇಕು. ಇವತ್ತು ವಿಶೇಷವಾಗಿ ನನ್ನ ಕರೆಸಿ ಈ ರೀತಿ ಒಂದು ಅವಕಾಶವನ್ನು ತಲುಪಿಸ್ಕೊಟ್ಟಿದ್ದಕ್ಕೆ ಮಧು ಬಂಗಾರಪ್ಪರವರಿಗೆ ನಾನು ಅಭಿನಂದನೆ ಹೇಳಿಸಿ, ಇನ್ನು ನಿಮಗೆ ಉಜ್ವಲ ಭವಿಷ್ಯ ಇದೆ. ಇನ್ನು ನಾನು ಒಂದು ಮಾತನ್ನು ಕೊಡ್ತೇನೆ ವೇದಿಕೆ ಮುಖಾಂತರ, ನಾವು ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ, ಆದರೆ ಪ್ರಾಮಾಣಿಕವಾಗಿ ನಾನು ಕೊನೆಯ ಉಸಿರುವರೆಗೂ ಕೂಡ ನಿಮ್ಮ ಆಪ್ತ ಸ್ನೇಹಿತನಾಗಿ ಬಂಗಾರಪ್ಪರ ಅಭಿಮಾನಿಯಾಗಿ ನಿಮ್ಮ ಆಪ್ತ ಸ್ನೇಹಿತನಾಗಿ ನನ್ನ ಕೊನೆಯ ಉಸಿರುವರೆಗೂ ನಿಮ್ಮ ಜೊತೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಆ ಭಗವಂತ ಉಜ್ವಲ ಭವಿಷ್ಯವನ್ನು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.